ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೀಶೋ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಮತ್ತು ಜೊತೆಗೆ ಮಜ್ಜಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟು ಮೀಶೋ ಪ್ರಾಡಕ್ಟ್ ಏನು ಅಂತ ನೋಡೋಣ. ಇದು ಫ್ಲವರ್ ಪಾಟ್ಸು. ಇದು 8 ಬಂದಿದೆ. ಇದರಲ್ಲಿ ಆ್ಯಕ್ಚುಲಿ ನಾನು ಗ್ರೀನ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡೆ. ಬೇರೆ ಕಲರ್ಸೇ ಬಂದಿದೆ. ಗ್ರೀನ್ ಒಂದೇ ಒಂದು ಬಂದಿದೆ. ಅಲ್ಲಿ ಎಕ್ಸ್ಟ್ರಾ ಇದೆ ಅಲ್ಲ, ಅದು ಪಾಟ್ಸ್ ಥರ, ಅದು ಎಕ್ಸ್ಟ್ರಾನೇ ಬಂದಿರೋದು. ಇದು 8 ಬಂದಿದೆ. 8 ಪೀಸಸ್ಸೇ ನಾನು ಆರ್ಡ್ರ್ ಮಾಡಿರೋದು. 8 ಪೀಸೇ ಬಂದಿದೆ. ನಾನು ಅಂದ್ಕೊಂಡೆ ಅದೇನೋ ಡ್ಯಾಮೇಜ್ ಆಗಿದೆ ಅಂತ. ಇಲ್ಲ, ಅದು ಎಕ್ಸ್ಟ್ರಾ ಏನೋ ಬಂದಿದೆ ಪೀಸು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು. ಈ ಪ್ರೈಸಿಗೆ ಇದು ವರ್ತ್ ಅಂತ ಅನ್ನಿಸ್ತು. ಇದ್ರ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ. ಇದು 152 ರುಪೀಸಿಗೆ 8 ಇದೆ. ಚೆನ್ನಾಗಿದೆ. ಇದು ನಾನು ಕುಕಿಂಗ್ ವೀಡಿಯೋಸ್ ಮಾಡ್ತೀನಲ್ಲ, ಅದಕ್ಕೆ ಅಲ್ಲಿ ಕಿಚನಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಮೀಶೋ ಪ್ರಾಡಕ್ಟ್ ಬಂದು ಆಯಿಲ್ ಬ್ರಷು. ಅದು ವಿತ್ ಬಾಟಲ್ ಬರುತ್ತಲ್ಲ, ಅದು ಆರ್ಡ್ರ್ ಮಾಡಿದ್ದೀನಿ. ಅದು 2 ಬಂದಿದೆ. ಅದು ಎರಡನೇ ಇದ್ದಿದ್ದು. ಸೊ 2 ಬಂದಿದೆ. ಸಿಂಗಲಾಗಿ ಸಿಕ್ಕಿಲ್ಲ ಅದು. ಸೊ ನಾನು ಒಂದು ಯೂಸ್ ಮಾಡ್ತಾ ಇದ್ದೀನಿ, ಒಂದು ಎತ್ತಿಟ್ಟಿದ್ದೀನಿ. ಅದು ನೋಡಿ ಈ ಥರ ಇದೆ. ಅದು ಸ್ಪೂನಲ್ಲಿ, ಅದು ಆಯಿಲ್ ಬ್ರಷಲ್ಲಿ ಎಂಡಿಂಗಲ್ಲಿ ಒಂದು ಇಮೇಜ್ ಇದೆ. ಚೆನ್ನಾಗಿದೆ ಅದೊಂಥರ. ಬಾಟಲ್ ಮೇಲೂ ಡಿಸೈನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಬಾಟಲಲ್ಲಿ ಡಿಸೈನ್ ಇರೋದು ಸಿಕ್ಕಿಲ್ಲ. ಇದು ಈ ಥರ ಅಟ್ಯಾಚ್ ಮಾಡ್ಕೊಬೇಕು. ಚೆನ್ನಾಗಿದೆ ಇದು. ಇದ್ರ ಲಿಂಕು ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಮಜ್ಜಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಇವಾಗಲೇ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿದೆ. ಫಸ್ಟು ನಾನು ಒಂದು ಕಡಾಯಿಗೆ ರವೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಕೆಂಪಗಾಗೋವರೆಗೂ ಫ್ರೈ ಮಾಡಿ. ರವೆ ಸ್ವಲ್ಪ ಕೆಂಪಗಾದ್ಮೇಲೆ ಇದನ್ನು ನಾನೊಂದು ಬೇರೆ ಪ್ಲೇಟ್ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡಿ ಇಟ್ಕೊತೀನಿ. ಯಾಕಂದರೆ ಇದೇ ಬಾಣಲಿಲಿ ನೆಕ್ಸ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಇವಾಗ ನಾನು ಇದನ್ನು ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಆ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ಕಡಾಯಿ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಅದು ವೆಯ್ಟ್ ಮಾಡೋದೇನು ಬೇಡ. ಆಯಿಲ್ ಹಾಕಿದ ತಕ್ಷಣ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಕೆಂಪಾಗ್ತಿದ್ದಂಗೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ತೀನಿ. ಕರಿಬೇವು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಈಗ ಈರುಳ್ಳಿ ಮತ್ತು ಒಂದು 2 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಉದ್ದುದ್ದನೇ ಹಾಕಿದ್ದೀನಿ, ನಾನು ದೊಡ್ಡ ದೊಡ್ಡಕ್ಕೆ ಇರಲಿ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಈರುಳ್ಳಿಗೆಲ್ಲ ಹಿಡ್ಕೊಳ್ಳಿ ಅಂತ. ಇವಾಗ ಮಜ್ಜಿಗೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಕುದೀಲಿ. ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ರವೆ ಹಾಕಬೇಕು. ಇವಾಗಲೂ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಜ್ಜಿಗೆಗೆ ಉಪ್ಪಿಟ್ಟಿಗೆ ಉಪ್ಪು ಹಿಡೀಲಿ ಅಂತ. ರವೆ ಹಾಕಿ ಇದನ್ನು ಫುಲ್ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿದ ಮೇಲೆ ಅದು ಕುದ್ದಿದೆ, ಈ ಥರ ಆಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಮತ್ತು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಮಜ್ಜಿಗೆ ಉಪ್ಪಿಟ್ಟು ರೆಡಿ. ನಾನು ಹಾಕ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್